श्रीगुरुभ्यो नमः। हरिः ओम्। श्रीमदानन्दतीर्थ भगवत्पादाचार्य गुरुभ्यो नमः। हरिः ओम्। योऽन्तःप्रविश्य मम वाचमिमां प्रसूप्तां सञ्जीवयत्यखिल शक्तिधरस्वधाम्ना अन्यां च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। समस्त गुरुभ्यो नमः। ಹರೇ ಶ್ರೀನಿವಾಸ. ವಿಶೇಷವಾದ ಪರ್ವಕಾಲ ಪ್ರಾರಂಭವಾಗಿದೆ. ಚಾತುರ್ಮಾಸ್ಯ ವ್ರತ ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಚಾತುರ್ಮಾಸ್ಯ ವ್ರತವನ್ನ ಸುಲಭವಾಗಿ ಹೇಗೆ ಮಾಡೋಕ್ಕಾಗತ್ತೆ, ಅದ್ರ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡೋಣ. ನಾರ್ಮಲ್ ಆಗಿ ವ್ರತಗಳಿದೆ. ಶಾಖಾವ್ರತ, ದಧಿ ವ್ರತ, ಕ್ಷೀರ ವ್ರತ, ಆ ತರ ಎಲ್ಲ ವ್ರತ ಇದೆ. ಬಟ್ ಇದು ಮಾತ್ರ ಮಾಡಿದ್ರೆ ಸಾಕ? ಇದು ಮಾಡಿದ್ರೆ ಎಲ್ಲ ಓಕೆ ಆಗತ್ತಾ? ಅಲ್ಲ. ನಾವು ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡಬೇಕು. ನಮ್ಮ ಮನಸ್ಸೇ ನಮ್ಮ ಸಕಲ ಪುಣ್ಯ ಕೆಲಸಗಳಿಗೆ ಕಾರಣವಾಗುತ್ತೆ. ಆ ಮನಸ್ಸನ್ನು ಸ್ವಚ್ಛ ಮಾಡೋದಕ್ಕೆ ನಾಮಸ್ಮರಣೆ ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ. ನಾಮಸ್ಮರಣೆ ಹೇಗ್ ಮಾಡೋದು? ಒಂದೇ ಟೈಮಲ್ಲಿ ಕೂತ್ಕೊಂಡು 1000 ಜಪ ಮಾಡಕ್ಕಾಗಲ್ಲ ಈ ಕಲಿಕಾಲದಲ್ಲಿ. ಎರಡು ರೀತಿಯಾದ ಜನಗಳಿದ್ದಾರೆ. ಒಬ್ರು ಕೆಲಸಕ್ಕೆ ಹೋಗೋರು, ಇನ್ನೊಬ್ರು ರಿಟೈರ್ಡ್ ಅಂಡ್ ಹೌಸ್ ವೈಫ್ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ನಾವು ಒಂದು ಚಿಕ್ಕ ಪ್ಲಾನ್ ಮಾಡೋಣ. ಏನು ಅಂತಂದ್ರೆ, ರಿಟೈರ್ಡ್ ಪೀಪಲ್ಗೆ ಈ ನಾಮಸ್ಮರಣೆಗೆ ಒಂದು ಶಾರ್ಟ್ ಕಟ್ ಮೆಥಡ್. ನಮಗೊಂದು ಅಭ್ಯಾಸ ಬಂದ್ರೆ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ. ನಾವು ಮಾರ್ನಿಂಗ್ 8 ಇಂದ ಈವ್ನಿಂಗ್ 8 ವರೆಗೂ ಒಂದು 12 ಅವರ್ಸ್ ಇದೆ. ಈ 12 ಅವರ್ಸ್ ಅಲ್ಲಿ ಒಂದೊಂದು ಗಂಟೆಗೆ ಒಂದು ಅಲಾರಾಮ್ ಫಿಟ್ ಮಾಡ್ಕೋಬೇಕು. ಅಲಾರಾಮ್ ಫಿಟ್ ಮಾಡ್ಕೊಂಡ್ಬಿಟ್ಟು ಆ ಅಲಾರಾಮ್ ಹೊಡೆಯೋ ವೇಳೆ ನಾವು ಕೈಕಾಲು ತೊಳ್ಕೊಂಡು ಬಂದು ಒಂದು 108 ಸಲಿ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ 108 ಸಲಿ ಹೇಳಬೇಕು. 108 ಸಲಿ ಹೇಳಲ್ವಾ? ಎಷ್ಟಾಗತ್ತೋ ಅಷ್ಟು ಮಾಡಿ. ಒಂದು 10 ಸಲಿ ಹೇಳಿದ್ರು ಸಾಕು. ಆ ಎವ್ರಿ ಹವರ್ ಒಂದ್ ಗಂಟೆ ಒಂದ್ಸಲಿ ನಾವು ಖಂಡಿತವಾಗಿ ಅದು ಹೇಳಲೇಬೇಕು. ಈ ರಿಟೈರ್ಡ್ ಪೀಪಲ್, ಮನೇಲಿ ಹೌಸ್ ವೈಫ್ ಆಗಿರೋರೆಲ್ಲ, ಮನೇಲಿರೋ ಲೇಡೀಸ್ ಎಲ್ಲ ಖಂಡಿತವಾಗಿ ಇದು ಈಸಿಯಾಗಿ ಮಾಡೋದು. ಅಲಾರಾಮ್ ಮಾತ್ರ 12 ಅವರ್ಸ್ಗೆ ನಾವು ಕರೆಕ್ಟ್ ಆಗಿ ಮಾಡಿ ಇಟ್ಕೊಂಡ್ಬಿಟ್ರೆ, ಕರೆಕ್ಟ್ ಆಗಿ ಅಲಾರಾಮ್ ಹೊಡೆಯೋಳು, ನಾವೀಗ ರಾಮನಾಮ ಸ್ಮರಣೆ ಮಾಡಬೇಕು ಅಂತ ಒಂದು ರಿಮೈಂಡರ್ ಬರ್ತದೆ. ಇಮಿಡಿಯೇಟ್ ಆಗಿ ಒಂದು 10 ಟೈಮ್ಸ್ ಹೇಳ್ರಿ ಟು ಬಿಗಿನ್ ವಿತ್. 10 ಟೈಮ್ಸ್ ಹೇಳ್ಬಿಟ್ರೆ ಡೈಲಿ ಬಂದು 10 ಟೈಮ್ಸ್ ಹೇಳಿದ್ರೆ ನಮಗ್ ಬಂದು ಒಂದು ಲೆಕ್ಕ ಬರ್ತದೆ. ಆಮೇಲೆ ನೀವು ಲೆಕ್ಕ ಮಾಡಿ ನೋಡ್ಕೊಳ್ಳಿ ಅದು ಏನು ಅಂತ. ಓಕೆ. ನಾವು ಜಾಸ್ತಿ 1008 ಮಾಡ್ತೀನಿ, 1,00,000 ಮಾಡ್ತೀನಿ, 1,00,000 ನಮಸ್ಕಾರ ಮಾಡ್ತೀನಿ, 1,00,000 ಪ್ರದಕ್ಷಿಣೆ ಮಾಡ್ತೀನಿ, ಹೇಳೋಕ್ ಈಸಿ ಬಟ್ ಮಾಡೋದು ಕಷ್ಟ. ಆಮೇಲೆ ನಾವ್ ಹೇಳ್ತೀವಿ ನಮ್ಮಿಂದ ಆಗಲ್ಲ, ಇದು ಬೇಡ ಅಂತ ಬಿಟ್ಬಿಡ್ತೀವಿ. ಅದರಿಂದ ಸುಲಭವಾಗಿ ನಾವ್ ಏನ್ ಮಾಡಕ್ಕಾಗತ್ತೆ ಅದ್ರ ಬಗ್ಗೆ ಇವತ್ತು ಚಿಂತನೆ ಮಾಡೋಣ. ಸುಲಭವಾಗಿ ಈ ಎವ್ರಿ 1 ಅವರ್ ಒಂದು ಅಲಾರಾಮ್ ಫಿಟ್ ಮಾಡಿ, ಅಲಾರಾಮ್ ಹೊಡಿಯೋವಳೆ ನಾವು ಎದ್ದು ಕೈಕಾಲು ತೊಳ್ಕೊಂಡು ದೇವ್ರ ಮುಂದೆ ಕೂತು ಒಂದು 10 ನಿಮಿಷ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ, ಈ ತರ ಹೇಳಿದ್ರೆ ಎವ್ರಿ 1 ಅವರ್ ಅಲಾರಾಮ್ ಹೊಡಿತೆ ಆ ಟೈಮಲ್ಲಿ ಹೋಗಿ ದೇವರ ಮನೆಯಲ್ಲಿದ್ದು ನಾವು ಅದು ಹೇಳ್ಬೇಕು ಅಷ್ಟೇ. ಇದು ಒಂದು ಪ್ರಾಕ್ಟೀಸ್ ಆಗಿ ಮಾಡಿದ್ರೆ ಈ 120 ದಿನಲ್ಲಿ ಒಂದು ಒಳ್ಳೆ ಸಂಖ್ಯೆಯಲ್ಲಿ ನಾವು ರಾಮನಾಮ ಸ್ಮರಣೆ ಆಗ್ಬಿಡುತ್ತೆ. ತುಂಬಾ ಈಸಿ ಪ್ಲಾನಿಂಗ್ ವರ್ಕ್. ಆಫೀಸ್ ಗೋಯರ್ಸ್ ಏನ್ ಮಾಡೋದು ಹಂಗೆ ಅಂತ ಹೇಳಿದ್ರೆ, ಆಫೀಸ್ ಗೋಯರ್ಸ್ ಮಾರ್ನಿಂಗ್ ಒಂದು 10 ಟೈಮ್ಸ್ ಹೇಳಿ ನಮಸ್ಕಾರ ಮಾಡಿ ಆಫೀಸ್ಗೆ ಹೋಗಿ. ನೀವು ಸೆಲ್ಫ್ ಡ್ರೈವಿಂಗ್ ಮಾಡಿಲ್ಲ, ಬಸ್ಸಲ್ಲಿ ಹೋಗ್ತೀರಿ, ಟ್ರೈನಲ್ಲಿ ಹೋಗ್ತೀರಿ ಅಂದ್ರೆ ಟ್ರೈನಲ್ಲಿ ಕೂತಿರೋ ವೇಳೆ ಮನಸ್ಸಲ್ಲೇ ನೀವು ನಾಮಸ್ಮರಣೆ ಮಾಡಬಹುದು. ಆಮೇಲೆ ಆಫೀಸಲ್ಲಿ ಲಂಚ್ ಬ್ರೇಕ್ ಇರುತ್ತೆ. ಲಂಚ್ ಬ್ರೇಕ್ ಅಲ್ಲಿ ನೀವು ಸ್ವಲ್ಪ ನಾಮಸ್ಮರಣೆ ಮಾಡಬಹುದು. ಅದೇ ರಿಟರ್ನ್ ಜರ್ನಿ ಟೈಮ್ ಅಲ್ಲಿ ಸೆಲ್ಫ್ ಡ್ರೈವಿಂಗ್ ಇದ್ರೆ ಕಷ್ಟ ಆಗುತ್ತೆ, ಬೇಡ. ಸೆಲ್ಫ್ ಡ್ರೈವಿಂಗ್ ಇಲ್ಲದೆ ಇರೋ ಟೈಮ್ ಅಲ್ಲಿ ನಾವು ನಾಮಸ್ಮರಣೆ ಮಾಡಬಹುದು. ಬಸ್ಸಲ್ಲೋ ಟ್ರೈನಲ್ಲೋ ಬರೋ ವೇಳೆ ಆರಾಮಾಗಿ ಮಾಡ್ಬೋದು. ಮನೆಗೆ ಬಂದ ಮೇಲೆ ಕೈಕಾಲು ತೊಳ್ಕೊಂಡು ಸಂಧ್ಯಾ ವಂದನೆ ಮಾಡಿ ದೇವರಿಗೆ ಒಂದು ನಮಸ್ಕಾರ ಮಾಡಿ ನಾವು ಮತ್ತೆ ನಾಮಸ್ಮರಣೆ ಒಂದು 10 ಬಾರಿ ಹೇಳ್ರಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಇದು ನಮಗೆ ಈ ಸಿಸ್ಟಮ್ ನಾವು ಅಡಾಪ್ಟ್ ಮಾಡ್ಬಿಟ್ರೆ ಇದೊಂದು ದೊಡ್ಡ ಒಂದು ಚೇಂಜಸ್ ಅನ್ನ ಮಾನಸಿಕವಾಗಿ ನಾವು ತಂದುಕೊಡುತ್ತೆ. ಮೊದಲೇ ನಮಗೆ ಮನಸ್ಸು ತುಂಬಾ ಸಂತೋಷ ಆಗತ್ತೆ. ಅದೇ ಮುಖ್ಯವಾದ ರಿಸಲ್ಟ್. ಆಮೇಲೆ ಮುಂದಕ್ಕೆ ಬಾಕಿ ವಿಚಾರಗಳು ನಮಗೆ ಸಿಗ್ತದೆ. ಅದು ಭಗವಂತನ ಅನುಗ್ರಹ. ಇದನ್ನ ನಾವು ಮಾಡುವ ಪ್ರಯತ್ನ ಮಾಡೋಣ. ಎರಡನೇದು ನಮಸ್ಕಾರ.
ಎಷ್ಟು ನಮಸ್ಕಾರ ಮಾಡಬೇಕು, ಲಕ್ಷ ನಮಸ್ಕಾರ ಅದೆಲ್ಲ ಇದೆ, ವ್ರತ ಇದೆ, ಅದೆಲ್ಲ ನಮ್ಮಿಂದ ಆಗಲ್ಲ, ಸುಮ್ಮನೆ ಹೇಳಕ್ಕಾಗತ್ತೆ ಅಷ್ಟೇ. ಅದಕ್ಕೆ ಏಜ್ಡ್ ಪೀಪಲ್ಗೆ ಎದ್ದು ನಮಸ್ಕಾರ ಮಾಡೋದೆಲ್ಲ ಭಾರಿ ಕಷ್ಟ ಇದೆ. ಸೊ ಆದ್ರಿಂದ ನಾವೇನ್ ಮಾಡ್ಬೇಕು, ಬೆಳಿಗ್ಗೆ ಹಾಸಿಗೆಯಿಂದ ಎದ್ದಿದ ತಕ್ಷಣ ಹಲ್ಲು ಮುಖ ತೊಳ್ಕೊಂಡು ಬಂದು ಇಮಿಡಿಯೇಟ್ ಆಗಿ ದೇವರ ಮನೆಗೆ ಹೋಗಿ ಒಂದು ನಮಸ್ಕಾರ. ಮನೆಯಲ್ಲಿ ತಂದೆ ತಾಯಿ ಇದ್ರೆ ಅವರಿಗೊಂದು ನಮಸ್ಕಾರ. ನಮ್ಮಿಂದ ಹಿರಿಯ ನಮ್ಗಿಂತ ದೊಡ್ಡವರಿದ್ದರೆ ಅವರಿಗೊಂದು ನಮಸ್ಕಾರ ಮಾಡಬೇಕು. ಆಮೇಲೆ ಸಂಧ್ಯಾ ವಂದನೆ, ದೇವ್ರ ಪೂಜೆ ಆದ್ಮೇಲೆ ಮತ್ತೆ ಒಂದು ನಮಸ್ಕಾರ. ಸಂಜೆ ಸಂಧ್ಯಾ ವಂದನೆ, ದೇವ್ರ ಪೂಜೆ ಆದ್ಮೇಲೆ ಮತ್ತೆ ಒಂದು ನಮಸ್ಕಾರ. ಸಂಜೆಯು ತಾಯಿ ತಂದೆ ಇದ್ರೆ ಅವರಿಗೊಂದು ನಮಸ್ಕಾರ. ಈ ತರ ಮಾಡೋ ವೇಳೆ ಹಿರಿಯರಿಗೆ ನಮಸ್ಕಾರ ಮಾಡಿದ್ರೆ ದೇವರು ಬಂದು ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಶಾಸ್ತ್ರ ತಿಳಿಸುತ್ತೆ ನಮಗೆ. ಆದ್ರೆ ನಾವು ನಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರವೇ ಮಾಡೋದಿಲ್ಲ. ಏನೋ ಮದುವೆ ಮುಂಜಿ ಟೈಮಲ್ಲಿ ಒಂದು ನಮಸ್ಕಾರ ಮಾಡ್ತೀವಿ ಅಷ್ಟೇ. ಆಮೇಲೆ ಬಾಕಿ ಟೈಮಲ್ಲಿ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ತಾನೆ, ಬೇರೆ ಏನು ಹೇಳೋದಿಲ್ಲ. ಸೊ ಆದ್ರಿಂದ ನಮ್ಮ ಮನೇಲಿ ತಾಯಿ ತಂದೆ ದೊಡ್ಡವರು ಇದ್ರೆ ಅವ್ರಿಗೆ ಖಂಡಿತವಾಗಿ ನಮಸ್ಕಾರ ಮಾಡಬೇಕು. ಅದೊಂದು ಪ್ರಾಕ್ಟೀಸ್ ಅಲ್ಲಿ ನಾವು ತಗೊಂಡ್ಬಂದ್ರೆ ಅದು ತುಂಬಾ ವಿಶೇಷವಾದ ಫಲವನ್ನು ಕೊಡುತ್ತೆ ಅಂತ ಶಾಸ್ತ್ರ ತಿಳಿಸುತ್ತೆ. ಆಮೇಲೆ ಸೂರ್ಯನಿಗೆ ನಮಸ್ಕಾರ. ಸೂರ್ಯನಿಗೆ ನಮಸ್ಕಾರ ಅಂದ್ರೆ ಯೋಗಾಸನ ಸ್ಟೈಲಲ್ಲಿ ನಾವೇನು ನಮಸ್ಕಾರ ಮಾಡೋದ್ ಬೇಡ, ನಮ್ಮಿಂದ ಆಗಲ್ಲ, ನಾವು ಪ್ರಾಕ್ಟೀಸ್ ಮಾಡಿದ್ದಿಲ್ಲ. ವಯಸ್ಸಲ್ಲಿ ಕಡಿಮೆ ಇರೋರು ಸ್ವಲ್ಪ ಅದನ್ನ ಕಲ್ತ್ಕೊಂಡು ಯೋಗಾಸನ ಸ್ಟೈಲಲ್ಲಿ ಮಾಡಬಹುದು. ಏಜ್ ಆದ ಜನರೆಲ್ಲ ಸುಮ್ಮನೆ ಬೆಳಿಗ್ಗೆ ಮಾಡಿಗೆ ಹೋಗಿ ಸೂರ್ಯನಿಗೆ ನೋಡಿ ಒಂದು ನಮಸ್ಕಾರ. ಸೂರ್ಯಾಂತರ್ಗತ ಲಕ್ಷ್ಮೀ ನಾರಾಯಣಾಯ ನಮಃ ಅಂತ ಹೇಳಿ ಒಂದು ನಮಸ್ಕಾರ. ಆಕಾಶವನ್ನ ನೋಡಿದ್ರೆ ಅದೇ ಸಮಯದಲ್ಲಿ ಆಕಾಶವನ್ನು ನೋಡಿ, ಆಕಾಶಕ್ಕೆ ಅಭಿಮಾನಿ ಯಾರು? ವಿಘ್ನೇಶ್ವರ. ವಿಶ್ವಂಬರ ಅಂತರ್ಗತ ವಿಘ್ನೇಶ್ವರ. ಆಕಾಶ ಫುಲ್ ಆಗಿ ವ್ಯಾಪಿಸಿದ್ದಾನೆ. ಆ ವಿಘ್ನೇಶ್ವರನನ್ನು ಬೆಳಿಗ್ಗೆ ಎದ್ದಿದ ತಕ್ಷಣನೇ ಸ್ನಾನಗೀನ ಮಾಡಿ ಅಪ್ಸ್ಟ್ಯಾಟ್ಸಿಗೆ ಹೋಗಿ ನಾವು ವಿಶ್ವಂಬರ ಅಂತರ್ಗತ ವಿಘ್ನೇಶ್ವರಾಯ ನಮಃ 1 ಸೆಕೆಂಡ್ ಆಗತ್ತೆ ಹೇಳಿ ಒಂದು ನಮಸ್ಕಾರ. ಆಮೇಲೆ ಸೂರ್ಯನಿಗೆ ನಮಸ್ಕಾರ, ವಿಶ್ವಂಬರ ಅಂತರ್ಗತ ವಿಘ್ನೇಶ್ವರಾಯ ನಮಸ್ಕಾರ ಮಾಡಿ ನಾವು ಮತ್ತೆ ಕೆಳಗೆ ಬರ್ತೀವಿ. ಮತ್ತೆ ಪ್ರದಕ್ಷಿಣೆಯು ನಾವು ಪಕ್ಕದಲ್ಲಿ ದೇವಸ್ಥಾನ ಇದ್ರೆ ಮಾಡಬಹುದು. ಇಲ್ಲದಿದ್ರೆ ನಮ್ಮ ಮನೆಯಲ್ಲೇ ಕೆಮ್ಮಣ್ಣು ರಂಗೋಲಿ ಹಾಕಿ ಒಂದು ಸ್ವಚ್ಛವಾದ ಸ್ಥಳದಲ್ಲಿ ದೇವರನ್ನ ಇಟ್ಟು, ದೇವರ ಪೆಟ್ಟಿಗೆ, ದೇವರ ಪಟವ ಇಟ್ಟು, ನಮ್ಮ ಇಷ್ಟ ದೇವತಾ ಕುಲದೇವತಾ ಫೋಟೋ, ಗುರುಗಳ ಫೋಟೋನ ಇಟ್ಟು, ಹೂವಿನ ಹಾರ ಹಾಕಿ, ಎಷ್ಟಾಗತ್ತೋ ಅಷ್ಟೊಂದು 3 ನಮಸ್ಕಾರ, 3 ಪ್ರದಕ್ಷಿಣೆ, 3 ನಮಸ್ಕಾರ ಮಾಡಿ ಸಾಕು. ಅದು ಡೈಲಿ ಅದನ್ನ ಒಂದು ಹ್ಯಾಬಿಟ್ ಆಗಿ ಮಾಡಕ್ಕೆ ಒಂದು ಪ್ರಯತ್ನ ಅಷ್ಟೇ. ಅದು ಸಿಂಪಲ್ ಆಗಿ ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ. ಆಮೇಲೆ ಭಗವಂತ ಅನುಗ್ರಹ ಮಾಡಿದರೆ ನಾವು ಮುಂದಕ್ಕೆ ಇನ್ಕ್ರೀಸ್ ಮಾಡಬಹುದು. ಆಮೇಲೆ ನಿಷಿದ್ಧವಾದ ಪದಾರ್ಥಗಳನ್ನೆಲ್ಲ ತಿನ್ನೋದು ಬೇಡ, ಹೋಟೆಲ್ಗೆ ಹೋಗೋದು ಬೇಡ. ಅನಿವಾರ್ಯವಾಗಿ ಡ್ಯೂಟಿ ಇಲ್ಲಿ ಹೊರಗೆ ಹೋದ್ರೆ ಏನು ಮಾಡಕ್ಕಾಗಲ್ಲ. ನಾವೇ ಬೇಕು ಅಂತ ಹೋಗಿ ಹೋಟೆಲ್ಗೆ ಹೋಗಿ ತಿನ್ನೋದು, ಇನ್ನೊಬ್ಬರು ಮನೆಗೆ ಹೋಗಿ ಊಟ ಮಾಡೋದು, ಆ ತರ ಎಲ್ಲ ಅವಾಯ್ಡ್ ಮಾಡೋದು. ಅದೇನಾಗುತ್ತೆ, ನಮ್ಮ ಮನಸ್ಸಿಗೆ ಒಂದು ಒಳ್ಳೆ ಗುಣಗಳನ್ನ ತಂದು ಕೊಡುತ್ತೆ. ಊಟದಿಂದಲೇ ನಮ್ಮ ಗುಣ ಬರುತ್ತೆ ಅಂತ ಹೇಳಿ ಶಾಸ್ತ್ರ ತಿಳಿಸುತ್ತೆ. ಸೊ ಆದ್ರಿಂದ ಊಟದ ವಿಷಯದಲ್ಲಿ ತುಂಬಾ ಗಮನ ಇರಬೇಕು. ಅನಾವಶ್ಯವಾಗಿ ಇನ್ನೊಬ್ಬರ ಮನೆ ಊಟ ಮಾಡೋದು ಅವಾಯ್ಡ್ ಮಾಡಬೇಕು. ಮಠದಲ್ಲಿ ಊಟ ಮಾಡುವುದು ದೇವರ ಪ್ರಸಾದ. ಮತ್ತೆ ನಾವು ಮ್ಯಾಕ್ಸಿಮಮ್ ಹೊರಗಡೆ ಹೋಗಿ ಊಟ ಮಾಡೋದನ್ನ ಅವಾಯ್ಡ್ ಮಾಡಿ. ಓಕೆ. ಆಮೇಲೆ ನಿತ್ಯವೂ ಒಂದು ತುಳಸಿ ದಳನ ದೇವರಿಗೆ ಏರಿಸ್ತೀನಿ ಅಂತ ಒಂದು ಸಂಕಲ್ಪ ಮಾಡಬೇಕು. ನಿತ್ಯ ಡೈಲಿ ಮನೆಯಲ್ಲಿ ತುಳಸಿ ಖಂಡಿತ ಇದ್ದೇ ಇರುತ್ತೆ. 2 ತುಳಸಿ ಇಟ್ಕೊಳ್ಳಿ, ಒಂದು ಪೂಜೆ ಮಾಡೋದಕ್ಕೆ, ಒಂದು ದೇವರಿಗೆ ಅರ್ಚನೆ ಮಾಡೋದಕ್ಕೆ ಅಂತ. ಗ್ರೋ ಬ್ಯಾಗ್ ಸಿಕ್ಕತ್ತೆ, ಅದು ತಗೊಂಡ್ ಬಂದು ಮಾಡ್ಬೋದು ಈಸಿಯಾಗಿ. ಮನಸ್ಸು ಎಲ್ಲದಕ್ಕೂ ಮನಸ್ಸೇ ಕಾರಣ. ಮನಸ್ಸಿದ್ರೆ ಎಲ್ಲ ಮಾಡ್ಬೋದು. ಎಲ್ಲ ಸಿಂಪಲ್ ಥಿಂಗ್ಸ್, ಎಲ್ಲರೂ ಮನಸ್ಸಿಟ್ರೆ ಮಾಡ್ಬೋದು. ಆ ಗ್ರೋ ಬ್ಯಾಗ್ ತುಳಸಿ ಸಪರೇಟ್ ಆಗಿ ಬೆಳೆಸಿ ಈ ಚಾತುರ್ಮಾಸದ ಒಳಗೆ ಯಾರಿಗಾರು ಒಬ್ಬರಿಗೆ ದಾನ ಮಾಡಬಹುದು. ಅದೇ ತರ ನಿತ್ಯವೂ ಒಂದೇ ಒಂದು ತುಳಸಿ ದಳನ ತಂದು ದೇವರ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಬೇಕು. ಆಮೇಲೆ ನಿತ್ಯವೂ ದೇವರ ತೀರ್ಥವನ್ನ ನಾನು ತಗೋತೀನಿ ಹಂಗೇನು ಸಣ್ಣ ಸಂಕಲ್ಪ, ಏನು ಕಷ್ಟ ಇಲ್ಲ. ಒಂದು ಕೃಷ್ಣ ವಿಗ್ರಹ ಇಡಿ, ಎಲ್ಲ ಸಾಲಿಗ್ರಾಮ ಇಡಿ, ಒಂಚೂರು ನೀರ್ ಹಾಕಿ ನಾರಾಯಣ ಅಂತ ಹೇಳಿ ಒಂದು ತೀರ್ಥ ತಗೊಂಡ್ರೆ ಸಾಕು. ತುಂಬಾ ಸಿಂಪಲ್ ಆದ ಒಂದು ವಿಷಯ. ಆಮೇಲೆ ಮನೆಯಲ್ಲೇ ಹೂವನ್ನ ಬೆಳೆಸಿ. ಈಗ ಮಾರ್ಕೆಟ್ ಅಲ್ಲಿ ಸಿಕ್ಕ ಹೂವಲ್ಲಿ ಎಂಜುಳು ಎಲ್ಲ ಇರುತ್ತೆ, ಪ್ರಾಬ್ಲಮ್ ಇದೆ. ಮನೆಯಲ್ಲಿ ಈಸಿಯಾಗಿ ಬೆಳೆಸೋ ಹೂವಲ್ಲ ಇರುತ್ತೆ, ರೋಸ್ ಆ ತರ ಏನಾದ್ರು ಒಂದು ಹೂವನ್ನ ಬೆಳೆಸೋದಕ್ಕೆ ಟ್ರೈ ಮಾಡಿ, ಜಾಗ ಇದ್ರೆ ಟ್ರೈ ಮಾಡಿ, ಅದನ್ನ ನಾವು ಮಾಡಬಹುದು. ಎಲೆಯಲ್ಲಿ ಊಟ ಮಾಡಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಒಣಗಿದ ಎಲೆ ಎಲ್ಲ ಸಿಕ್ಕತ್ತೆ, ಬಾಳೆ ಎಲೆ ಎಲ್ಲ ಸಿಕ್ಕತ್ತೆ. ನಾರ್ಮಲ್ ಬಾಳೆ ಎಲೆ ಬೆಲೆ ಜಾಸ್ತಿ, ತಗೊಳಕ್ ಆಗಲ್ಲ. ಅಥವಾ ಬೆಳ್ಳಿ ತಟ್ಟೆ ಆ ತರ ಇದರಲ್ಲಿ ಊಟ ಮಾಡಬಹುದು ಅಂತ ಹೇಳ್ತಾರೆ.
ನಾವು ಒಣಗಿದ ಬಾಳೆ ಎಲೆಲ್ಲ ಸಿಗ್ತದೆ, ಅದನ್ನ ತಗೊಂಡ್ಬಿಟ್ರೆ, ಇಲ್ಲ ಬೇರೆ ಟೈಪ್ ಎಲೆಗಳೆಲ್ಲ ಇದೆ, ಅದು ನಾವು ಚೂಸ್ ಮಾಡಿ ತಗೋಬಹುದು. ಆಮೇಲೆ ಮೌನ ವ್ರತವನ್ನು ಒಂದು ಏಕಾದಶಿ ದಿವಸ ನಾವು ಫುಲ್ ಆಗಿ ಮೌನ ವ್ರತ ಇರಕ್ಕೆ ಪ್ರಯತ್ನ ಮಾಡಬೇಕು. ಮೌನ ವ್ರತ ಅಂದ್ರೆ ಅನಾವಶ್ಯ ಮಾತನ್ನ ಅವಾಯ್ಡ್ ಮಾಡಬೇಕು. ಆದ್ರೆ ಸ್ತೋತ್ರ ಪಾರಾಯಣ, ಇತರ ದೇವರ ಸಂಬಂಧವಾದ ವಿಚಾರವನ್ನ ನಾವು ಚರ್ಚೆ ಮಾಡಬಹುದು, ಡಿಸ್ಕಸ್ ಮಾಡಬಹುದು. ಮತ್ತೆ ಮೌನವನ್ನು ಪೂಜೆ ಮಾಡುವ ಕಾಲದಲ್ಲಿ, ಊಟ ಮಾಡುವ ಕಾಲದಲ್ಲಿ, ಧ್ಯಾನ ಮಾಡುವ ಕಾಲದಲ್ಲಿ ಮೌನವಾಗಿರಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡಬೇಕು. ನಿತ್ಯವೂ ಒಂದು ದೇವರ ನಾಮವನ್ನು ದೇವರ ಮುಂದೆ ಹೇಳಿ ಕೀರ್ತನೆ ಮಾಡಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ನಿತ್ಯವೂ ಯಾವುದೋ ಒಂದು ದೇವರ ನಾಮ, ಸಣ್ಣ ದೇವರ ನಾಮ 1 ನಿಮಿಷ ಸಾಯಂಕಾಲವೋ ಬೆಳಿಗ್ಗೆ ಟೈಮ್ ಸಿಕ್ಕಾಗ ನಾವು ಮಾಡು. ಮತ್ತೆ ನಿತ್ಯವೂ ರಂಗವಲ್ಲಿ, ಮನೇಲಿ ಈಗ ಅಪಾರ್ಟ್ಮೆಂಟ್ ಕಲ್ಚರ್ ಬಂದ ಮೇಲೆ ರಂಗವಲ್ಲಿ ಹಾಕೋದಿಲ್ಲ. ಆದ್ರೂ ನಾವು ನಾವು ಪ್ರಯತ್ನ ಮಾಡಿ ಆ ಕಲ್ಚರ್ನ ನೆಕ್ಸ್ಟ್ ಜನರೇಷನ್ಗೆ ತಗೊಂಡು ಹೋಗ್ಬೇಕು. ಅದಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ಮನೆಯಲ್ಲಿ ದೀಪ ಮುಡಿಸ್ಬೇಕು. ಈಗ ನಾವು ಗಾಡಿ ತಗೊಂಡ್ರೆ ನಮಗೊಂದು, ನಮ್ಮ ತಂದೆಗೊಂದು ತಗೋತೀವಿ. ಸೈಕಲ್ ತಗೊಂಡ್ರೆ ನಮಗೊಂದು, ನಮ್ಮ ಅಪ್ಪಂಗೊಂದು, ಆತರ ಇಟ್ಕೋತೀವಿ. ಬ್ಯಾಗ್ ತಗೊಂಡ್ರೆ ಆತರ, ಮೊಬೈಲ್ ತಗೊಂಡ್ರೆ ಆತರ. ಆದ್ರೆ ದೇವರಿಗೆ ದೀಪ ಮುಡ್ಸೋದು ಅಪ್ಪ ಮಾತ್ರ ಮುಡ್ಸಿರ್ ಸಾಕು, ಅಲ್ಲ ಅಮ್ಮ ಮಾತ್ರ ದೀಪ ಹಚ್ಚಿದ್ರೆ ಸಾಕು ಅಂತ ಹೇಳ್ತೀವಿ. ಯಾಕೆ? ಒಬ್ಬೊಬ್ರು ಮನೇಲಿ 5 ಜನ ಇದ್ರೆ 5 ಜನರು ಇಂಡಿವಿಜುವಲ್ ಆಗಿ 2 ದೀಪ ಮುಡಿಸ್ಬೇಕು. ಯಾಕಂದ್ರೆ ದೇವರು ಅದ ಜೀವಕ್ಕೆ ಭೇದ. ಈ ಜೀವನದಲ್ಲಿ, ಈ ಜನ್ಮದಲ್ಲಿ ನಾವು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯಾಗಿದ್ದೀವಿ. ನೆಕ್ಸ್ಟ್ ಜನ್ಮಲ್ಲಿ ನಾವು ಯಾರೋ, ನಮ್ಮ ಮಕ್ಕಳು ಬಾಂಧವರೋ ಯಾರೋ ಗೊತ್ತಿಲ್ಲ. ಸೊ ಆದ್ರಿಂದ ನಾವು ನಮ್ಮ ಪುಣ್ಯ ಸಾಧನೆಗೆ ನಾವು ಇಂಡಿವಿಜುವಲ್ ಆಗಿ ದೀಪ ಹಚ್ಚಬೇಕು. ಮೊಬೈಲ್ ಇಂಡಿವಿಜುವಲ್ ಆಗಿ ತಗೋತೀವಿ, ಅದಕ್ಕೆ ಅನುಕೂಲ ಇದೆ. ಒಂದು ದೀಪ ಹಚ್ಚಾದ್ರೆ ಏನ್ ಕಷ್ಟ ಇದೆ? ಒಂದ್ 4 ಲೀಟರ್ ಆಯಿಲ್ ತಗೊಂಡ್ಬಿಟ್ರೆ 1,500 ರೂಪಾಯಿ ಆಗತ್ತೆ. ಒಂದು ಇಡೀ 4 ತಿಂಗಳಿಗೆ ಅದು ದೀಪ ಹಚ್ಚಾಕ ಈಸಿ ಆಗತ್ತೆ. ಸೊ ಆದ್ರಿಂದ ನಾವು ದೀಪ ಹಚ್ಚಬೇಕು. ದೀಪನ ಒಳ್ಳೆ ಎಣ್ಣೆಯಿಂದ ಹಚ್ಚಬೇಕು. ಈ ದೀಪಂ ಆಯಿಲ್ ಅಂಗಡಿಯಲ್ಲಿ ಮಾರುತ್ತಲ್ಲ, ಅದೆಲ್ಲ ಹಚ್ಚಿದ್ರೆ ಪಾಪ ಬರ್ತದೆ. ಮಠ ಮಂದಿರಗಳಿಗೂ ಕೊಡೋ ವೇಳೆ ಆ ತರ ಆಯಿಲ್ ಕೊಡಬಾರ್ದು ಅಂತ ಹೇಳ್ತಾರೆ. ಇದನ್ನ ನಾವು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಯಾಕಂದ್ರೆ ನಮಗೆ ಪುಣ್ಯ ಸಂಪಾದನೆ ಮಾಡಕ್ ಹೋಗಿ ಪಾಪ ಬರಬಾರ್ದು. ಅದರಿಂದ ಚೆಕ್ಕೆ ಎಣ್ಣೆ ಅಂತ ಮಾರುತ್ತೆ, ಅದನ್ನ ನಾವು ತಗೊಂಡು 2 ದೀಪ, ಈಗ ಮನೇಲಿ 4 ಜನ ಇದ್ರೆ ಒಬ್ಬೊಬ್ರು 2 ದೀಪ ಮುಡಿಸ್ಬೇಕು. ಬೆಳಿಗ್ಗೆ 2 ಜನ ಮುಡಿಸಿ, ಸಂಜೆ 2 ಇಬ್ರು ದೀಪ ಹಚ್ಚಬೇಕು. ಆ ತರ ಪ್ಲಾನ್ ಮಾಡಿ ನಾವು ಮಾಡಬೇಕು. ಮತ್ತೆ ಇದೆಲ್ಲ ಸಣ್ಣ ವಿಷಯಗಳು, ಬಟ್ ಇದರಲ್ಲಿ ನಾವು ಸ್ವಲ್ಪ ಗಮನ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ದೇವರು ನಿತ್ಯ ಕಲ್ಯಾಣ, ಶ್ರೀನಿವಾಸ ಯಾವಾಗಲೂ ಅವನಿಗೆ ನಿತ್ಯವೂ ಮದುವೆ ನಡೀತದೆ, ಕಲ್ಯಾಣ ಉತ್ಸವ ನಡೀತದೆ. ಆದ್ರಿಂದ ನಮ್ಮ ಮನೆಯಲ್ಲಿ ಪರಮಾತ್ಮ ಬಂದು ಕೂತಿದ್ದಾನ ಅಂತ ಅನುಸಂಧಾನ ಮಾಡಿ ಅವನಿಗೆ ನಿತ್ಯವೂ ಮಂಗಳಾರತಿ ಮಾಡಬೇಕು, ಹಳದಿ ಆರತಿ ಮಾಡಬೇಕು. ನೈವೇದ್ಯ ಕಿಸ್ಮಿಸ್ಸೋ ಯಾವುದೋ ಒಂದು ಸಣ್ಣ ಪದಾರ್ಥ ಇಟ್ಟು, ಬೆಲ್ಲವೋ ಇಟ್ಟು ಒಂದು ಚಿಕ್ಕ ನೈವೇದ್ಯ ಮಾಡಿ, ಒಂದು ಮಂಗಳಾರತಿ ಮಾಡಿ, ಒಂದು ಆರತಿ ಮಾಡಿದರೆ ತುಂಬಾ ವಿಶೇಷ. ನಿತ್ಯವೂ ಆರತಿ ಮಾಡಬೇಕು. ನಿತ್ಯವೂ ಭಗವಂತನ ಕಥಾಶ್ರವಣ ಕೇಳಬೇಕು. ಅದು ನಮ್ಮ ಮೊದಲಿಗೆ ಕಷ್ಟ ಆಗತ್ತೆ, ಆಮೇಲೆ ಆಟೋಮೆಟಿಕ್ ಆಗಿ ಅದು ಪಿಕಪ್ ಆಗತ್ತೆ. ಸ್ವಲ್ಪ ಅದು ಪ್ರಯತ್ನದಿಂದ ಕೇಳೋಕೆ ಶುರು ಮಾಡಬೇಕು. ಸಿಂಪಲ್ ಆಗಿ ರಾಮಾಯಣ, ಶ್ರೀನಿವಾಸ ಕಲ್ಯಾಣ ಆ ತರ ಸ್ಟಾರ್ಟ್ ಮಾಡಿ ಒಂದೊಂದಾಗಿ ನಾವು ಮುಂದಕ್ಕೆ ಪ್ಲಾನ್ ಮಾಡಿ ಹೋಗ್ಬೋದು. ಸೊ ಇದೆಲ್ಲ ಸಣ್ಣ ವಿಷಯಗಳು. ಆಮೇಲೆ ಮುಖ್ಯವಾಗಿ ನಮಗೆ ಕೋಪ ಬರಬಾರ್ದು. ಯಾವಾಗ ಮನಸ್ಸು ಶಾಂತಿಯಿಂದ ಇರ್ಬೇಕು. ಯಾವಾಗಲೂ ಎದಕ್ಕೂ ಕೋಪ ಬರಬಾರ್ದು. ಯಾವುದಾದ್ರೂ ಅದು ದೇವರಿಂದ ಆಯ್ತು, ನನ್ನ ಪಾಪ ಪುಣ್ಯಕ್ಕೆ ಅನುಗುಣವಾಗಿ ಎಲ್ಲ ನಡೀತು. ಆದ್ರಿಂದ ಯಾರ ಮೇಲೆ ಕೋಪ ಬರಬಾರ್ದು. ಫಸ್ಟ್ ಥಿಂಗ್, ಕೋಪ ಅದರ ಮೇಲಿಗೆ ಆಗ್ಬಿಟ್ರೆ ಏನ್ ಪುಣ್ಯ ಕೆಲಸ ಮಾಡಿದ್ರು ವೇಸ್ಟ್ ಆಗ್ಬಿಡುತ್ತೆ. ಸೊ ಆದ್ರಿಂದ ಕೋಪ ಇಲ್ಲದೆ ಇರೋಕೆ ಒಂದು ಪ್ರಯತ್ನ ಮಾಡಬೇಕು. ಅದಕ್ಕೆ ಮನೋನಿಯಾಮಕನಾದ ರುದ್ರದೇವರ ಸ್ಮರಣೆಯನ್ನು ನಿತ್ಯವೂ ಸಾಯಂಕಾಲ ನಾವು ಮಾಡಬೇಕು. ಶಿವಸ್ತುತಿ ನಮ್ಮ ಆಚಾರ್ಯರು ಮಾಡಿಕೊಟ್ಟಿದ್ದಾರೆ. ಶಿವಸ್ತುತಿಯನ್ನು ನಾವು ಮುಂದೆ ವಿಸ್ತಾರವಾಗಿ ತಿಳಿಯೋಣ. ಶಿವಸ್ತುತಿಯಲ್ಲಿ ಈಶ್ವರನ ವಿಶೇಷವಾದ ಗುಣಗಳನ್ನು ತಿಳಿಸಿದ್ದಾರೆ. ನಾವು ಜಸ್ಟ್ ಒಂದು ಶಿವ ಪಾರ್ವತಿ ಪಟವನ್ನು ಇಟ್ಟು ಒಂದು ದೀಪ ಹಚ್ಚಿ ಉಮಾಮಹೇಶ್ವರಾಯ ನಮಃ, ಚಂದ್ರಶೇಖರಾಯ ನಮಃ,
ಶಿವಾಯ ನಮಃ, ಭವಾಯ ನಮಃ, ರುದ್ರಾಯ ನಮಃ, ಮೃಡಾಯ ನಮಃ, ಶಂಕರಾಯ ನಮಃ, ಸೋಮಾಯ ನಮಃ, ಪಾರ್ವತಿ ಪರಮೇಶ್ವರಾಯ ನಮಃ, ಉಮಾ ಮಹೇಶ್ವರಾಯ ನಮಃ, ಚಂದ್ರಶೇಖರಾಯ ನಮಃ ಅಂತ ಒಂದು 10 ನಾಮ ಹೇಳಿ 2 ದೀಪ ಹಚ್ಚಿ ಒಂದು ನಮಸ್ಕಾರ ಮಾಡಬೇಕು. ಆವಾಗ ನಮ್ಮ ಮನಸ್ಸಿಗೆ ಒಂದು ಒಳ್ಳೆ ಭಾವನೆಗಳು ಬರ್ತದೆ, ಒಳ್ಳೆ ವಿಷಯಗಳು ನಮಗೆ ಸಿಗ್ತದೆ, ಒಳ್ಳೆ ಗುರುಗಳು ಸಿಗ್ತಾರೆ. ಆದ್ರಿಂದ ನಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಬರುತ್ತೆ. ಆ ಹೊಸ ಬೆಳಕಿನಿಂದ ನಮ್ಮ ಜೀವನ ಆನಂದಮಯವಾಗುತ್ತೆ. ನಾವಿದಕ್ಕೆಲ್ಲ ಪ್ರಯತ್ನ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು.